ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಕಾಬೂಲ್ ಕಡಲೆ ಯೂಸ್ ಮಾಡಿಕೊಂಡು ಚೆನ್ನ ಮಸಾಲ ಹಾಗೆ ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ 200 ಗ್ರಾಮು ಕಾಬೂಲ್ ಕಡಲೆನ ತೊಗೊಂಡು ನೈಟೇ ನೆನೆಸಿಟ್ಬಿಟ್ಟಿದ್ದೀನಿ. ಇವಾಗ ಬೆಳಿಗ್ಗೆ ನಾನು ಕುಕ್ಕರಲ್ಲಿ ಅದನ್ನು ಫಸ್ಟು ಕೂಗಿಸಿಟ್ಕೊಂಬಿಡ್ತೀನಿ. ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ಒಂದು ಪಲಾವ್ ಎಲೆ, 2 ಏಲಕ್ಕಿ, 2 ಲವಂಗ, ಒಂದು ಸ್ಮಾಲ್ ಪೀಸಷ್ಟು ಚಕ್ಕೆ, ಇದನ್ನೆಲ್ಲ ಹಾಕ್ಕೊಂಡು ಜೊತೆಗೆ ನಾನು ಏನು ನೆನೆಸಿಟ್ಕೊಂಡಿದ್ದೆ ಕಾಬೂಲ್ ಕಡಲೆ ಅದನ್ನು ಕೂಡ ಇವಾಗ ನಾನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ಒಂದು 300 ml ಅಷ್ಟು ವಾಟರ್ ಕೂಡ ನಾನು ಆ್ಯಡ್ ಮಾಡ್ಕೋತೀನಿ. 1 ಗ್ಲಾಸಷ್ಟು ವಾಟರು. ಇದಕ್ಕೆ ನಾನು ಒಂದು 1/4 ಸ್ಪೂನಷ್ಟು ಅರಿಶಿನ ಕೂಡ ಸೇರಿಸ್ಕೋತೀನಿ. ಹಾಗೆ ಒಂದು ಸ್ಮಾಲ್ ಸ್ಪೂನಷ್ಟು ಉಪ್ಪು ಕೂಡ ನಾನು ಇದಕ್ಕೆ ಸೇರಿಸ್ಕೋತೀನಿ. ಫಸ್ಟು ನಾವು ಕಾಳು ಬೇಯಿಸಿಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಗ್ರೇವಿ ಕೂಡ ಆಗುತ್ತೆ, ಹಾಗೆ ಬೇಗ ಆಗುತ್ತೆ ನಮಗೆ. ಈಗ ನಾನು ಇಲ್ಲಿ ಸ್ಟವ್ ಹಚ್ಕೊಂಡು ನಾನು ಏನು ಕುಕ್ಕರ್ಗೆ ಹಾಕ್ಕೊಂಡಿದ್ನೋ ಅದನ್ನೆಲ್ಲ ಇವಾಗ ನಾನು ಬೇಯಿಸ್ಕೊತೀನಿ. ಒಂದು 4ರಿಂದ 5 ವಿಸಲೇ ತೊಗೊಂಡ್ರೆ ತೊಂದರೆ ಇಲ್ಲ, ಯಾಕೆಂದರೆ ಕಾಬೂಲ್ ಗಡ್ಲೆ ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಹಾಗಾಗಿ ಅದು ಕೂಗಿಸ್ಕೊಂಡ್ರೆ ಬೆಸ್ಟು. ಇಲ್ಲಾಂದರೆ ನಾವು ಒಗ್ಗರಣೆ ಮಾಡೋಕ್ಕೆ ಹೋದರೆ ಅದು ಬೇಗ ಆಗಲ್ಲ ಮತ್ತು ಚೆನ್ನಾಗೂ ಬರಲ್ಲ ಗ್ರೇವಿ. ಸೊ ಹಾಗಾಗಿ ನಾನು ಫಸ್ಟು ಇದನ್ನು ನೀಟಾಗಿ ಕೂಗಿಸ್ಕೊಂಬಿಡ್ತೀನಿ. ಆ ನಂತರ ನಾನು ಗ್ರೇವಿಗೆಲ್ಲ ರೆಡಿ ಮಾಡ್ಕೋತೀನಿ. ನೋಡ್ತಾ ಇದ್ದಲ್ಲ, ಕುಕ್ಕರ್ ಕೂಡ ವಿಸಲ್ ಬಂತು. ಈಗ ಇದು ಕೂಡ ರೆಡಿ ಆಯಿತು. ನಾನು ಕುಕ್ಕರ್ ಆರೋಷ್ಟೊತ್ತಿಗೆ ಪೂರಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಂಬಿಡ್ತೀನಿ. ಇಲ್ಲಿ ಆಶೀರ್ವಾದ ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ, 1 ಬೌಲಷ್ಟು. ನಾನು ಮೈದಾ ಕೂಡ ಇದಕ್ಕೆ ಏನು ಯೂಸ್ ಮಾಡ್ತಾಯಿಲ್ಲ. ಇದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪು, ಹಾಗೆ 1 ಸ್ಪೂನಷ್ಟು ಅಡುಗೆ ಎಣ್ಣೆನೇ ನಾನು ಇದಕ್ಕೆ ಯೂಸ್ ಮಾಡ್ಕೋತೀನಿ. ಎಣ್ಣೆ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಹಾಗೆ ಪೂರಿ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೊ ಹಾಗಾಗಿ ನೀಟಾಗಿ ಅದನ್ನು ಕೈಯಲ್ಲಿ ಫಸ್ಟು ಒಂದು ಸರಿ ಮಿಕ್ಸ್ ಮಾಡ್ಕೋತೀನಿ, ಉಪ್ಪು ಎಣ್ಣೆ ಅದೆಲ್ಲನೂ. ಆ ನಂತರ ನಾನು ನೀರು ಹಾಕ್ಕೊಂಡು ಸ್ವಲ್ಪನೇ ಚೆನ್ನಾಗಿ ಹಿಟ್ಟನ್ನ ನಾದ್ಕೋತೀನಿ. ನಾವು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು, ಇಲ್ಲಾಂದರೆ ಜಾಸ್ತಿ ಹಾಕಿಬಿಟ್ರೆ ಹಿಟ್ಟು ಅಷ್ಟು ಹದವಾಗಿ ಪರ್ಫೆಕ್ಟಾಗಿ ಬರಲ್ಲ. ನೋಡ್ತಾ ಇದ್ದೀರಲ್ಲ, ಇವಾಗ ಹಿಟ್ಟು ಕೂಡ ರೆಡಿ ಆಯಿತು. ನಾನು ಲಾಸ್ಟಲ್ಲಿ 1 ಸ್ಪೂನಷ್ಟು ಆಯಿಲ್ನ ಹಾಕಿ ಅದಕ್ಕೆ ನೀಟಾಗಿ ನಾದಿ ಇಟ್ಬಿಡ್ತೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಈ ಹದಕ್ಕೆ ನೀವು ಕಲಿಸ್ಕೊಂಡ್ರೆ ಆಯಿತು. ಹಿಟ್ಟು ಕೂಡ ರೆಡಿ ಆಯಿತು. ಈಗ ಒಂದು ಅರ್ಧ ಗಂಟೆ ನಾನು ಅದನ್ನು ಹಂಗೆ ಮುಚ್ಚಿಟ್ಬಿಡ್ತೀನಿ. ಸ್ವಲ್ಪ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಷ್ಟೊತ್ತಿಗೆ. ನಾನು ಇಷ್ಟೊತ್ತಿಗೆ ಕುಕ್ಕರೆಲ್ಲ ಆರೋಷ್ಟೊತ್ತಿಗೆ ಈ ಕಡೆ ನಾನು ಪೇಸ್ಟ್ ಕೂಡ ರೆಡಿ ಮಾಡ್ಕೋತೀನಿ. ನಾನು ಗ್ರೇವಿಗೆ ಈರುಳ್ಳಿ ಮತ್ತು ಟೊಮೊಟೊ ಪೇಸ್ಟ್ ಹಾಕೋದ್ರಿಂದ 2 ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಪೇಸ್ಟ್ ಮಾಡ್ಕೋತೀನಿ. ಹಾಗೆ ಟೊಮೊಟೊ ಕೂಡ ಪೇಸ್ಟ್ ಮಾಡ್ಕೋತೀನಿ. ಒಗ್ಗರಣೆಗೆ ನಾನು ಈರುಳ್ಳಿ ಮತ್ತು ಟೊಮೊಟೊ ಏನು ಯೂಸ್ ಮಾಡಲ್ಲ, ಇದನ್ನೇ ಯೂಸ್ ಮಾಡ್ಕೋತೀನಿ. ಹಾಗಾಗಿ ನಾನು ಇದಕ್ಕೇ 2 ತೊಗೊಂಬಿಟ್ಟಿದ್ದೀನಿ. ಕೆಲವರು ಒಗ್ಗರಣೆಗೂ ಕೂಡ ಯೂಸ್ ಮಾಡ್ಕೋತಾರೆ. ಸೊ ಅಂಥವರು ಬೇಕಾದರೆ 1 ಈರುಳ್ಳಿ ಆ ಥರ ಪೇಸ್ಟ್ ಮಾಡಿ ಬೇಕಾದರೆ ನೀವು ಹಾಕ್ಕೋಬೋದು. ಬಟ್ ನಾನು ಇದಕ್ಕೆ ಹಿಂಗೆ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಈರುಳ್ಳಿ ಪೇಸ್ಟು ಕೂಡ ಈ ಕಡೆ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಆಯಿತು ಪೇಸ್ಟು. ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಈರುಳ್ಳಿ ಪೇಸ್ಟ್ ಕೂಡ ರೆಡಿ ಆಯಿತು. ಇವಾಗ ನಾನು ಏನು ಟೊಮೊಟೊ ತೊಗೊಂಡಿದ್ದೆ, 2 ಮೀಡಿಯಮ್ ಸೈಜ್ ಟೊಮೊಟೊ, ಅದನ್ನು ಕೂಡ ಹಾಗೆ ಕಟ್ ಮಾಡಿಕೊಂಡು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಂಬಿಡ್ತೀನಿ. ಈ ಥರ ಎಲ್ಲ ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಗ್ರೇವಿ ಮಾಡೋದಕ್ಕೆ ತುಂಬ ಬೇಗ ಆಗಿಬಿಡುತ್ತೆ. ಅರ್ಧ ಗಂಟೆಲೆಲ್ಲ ನಮಗೆ ಅಡುಗೆ ಕೆಲಸನೇ ಮುಗ್ದೋಗುತ್ತೆ. ನಾವು ಏನು ಇದು ಮಾಡ್ತಾ ಇರ್ತೀವೋ ಹಂಗೆ ಫಾಸ್ಟಾಗಿ ಇದನ್ನು ಕೂಡ ರೆಡಿ ಮಾಡ್ಕೊಂಬಿಟ್ರೆ ಆಯಿತು. ಈಗ ನೋಡಿ, ಈ ಟೊಮೊಟೊ ಪೇಸ್ಟು ಕೂಡ ರೆಡಿ ಆಯಿತು. ನಾನಿಲ್ಲಿ ಕುಕ್ಕರ್ ಕೂಡ ಆರಿದೆ, ಕಾಳು ಕೂಡ ಚೆನ್ನಾಗಿ ಬೆಂದಿತ್ತು. ನಾವು ಪ್ರೆಸ್ ಮಾಡಿ ನೋಡಿದಾಗ ಅದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕಾಳು. ಈ ಥರ ನಾವು ಬೇಯಿಸ್ಕೊಂಬಿಟ್ರೆ ಬೇಗ ಆಗುತ್ತೆ. ಈ ಕಡೆ ನಾನು ಮಸಾಲೆ ಪದಾರ್ಥಗಳು ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಧನಿಯಾ, 1/4 ಸ್ಪೂನ್ ಅರಿಶಿನ, ಅರ್ಧ ಸ್ಪೂನು ಗರಂ ಮಸಾಲ, 1 ಸ್ಪೂನು ಇದು ಹಚ್ಚ ಖಾರದ ಪುಡಿ ಬರುತ್ತಲ್ಲ ಅದು, ಹಾಗೆ ಚೆನ್ನ ಮಸಾಲ ಪೌಡರು. ಇವಾಗ ನಾನು ಈ ಕಡೆ ಪಾತ್ರೆ ಇಟ್ಕೊಂಡಿದ್ದೆ, 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಗ್ಗರಣೆಗೆ ಏನೇನು ಇಟ್ಕೊಂಡಿದ್ದೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಅದು ಹಾಕ್ಕೊಂಡಿದ್ದೆ. ಮತ್ತು ಈರುಳ್ಳಿ ಪೇಸ್ಟ್ ನಾನು ಏನು ಮಾಡ್ಕೊಂಡಿದ್ದೆ, ಈರುಳ್ಳಿ ಏನು ಕಟ್ ಮಾಡಿ ಹಾಕಿಲ್ಲ, ಈರುಳ್ಳಿ ಪೇಸ್ಟನ್ನೇ ನಾನು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಈಗ ಟೊಮೊಟೊ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಪೇಸ್ಟು ಅದನ್ನು ಕೂಡ ಹಾಕಿ ನೀಟಾಗಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ನಾನು ಇದೆಲ್ಲನೂ ಹುರ್ಕೋತಾ ಇರೋದು, ಫ್ರೈ ಮಾಡ್ಕೋತಾ ಇರೋದು. ಹೈ ಫ್ಲೇಮ್ ಆಗಿಬಿಟ್ರೆ ಚೆನ್ನಾಗಿರಲ್ಲ, ಬೇಗ ಸೀದೋದಂಗೆ ಆಗಿಬಿಡುತ್ತೆ, ಅದರ ಹಸಿ ವಾಸನೆ ಹೋಗೋದಿಲ್ಲ. ಸೊ ಹಾಗಾಗಿ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡಬೇಕು ನೋಡಿ, ಆ ಥರ. ಆವಾಗ ಈ ಮಸಾಲೆಗಳು ಏನೇನು ತೊಗೊಂಡಿದ್ದೆ ಅದನ್ನು ನಾನು ಸೇರಿಸ್ಕೋತೀನಿ. ಧನಿಯಾ, ಗರಂ ಮಸಾಲ, ಖಾರದ ಪುಡಿ ಅಂದರೆ ಹಚ್ಚ ಖಾರದ ಪುಡಿ, ಹಾಗೆ ಅರಿಶಿನ, ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ನಂತರ ನಾನಿಲ್ಲಿ ಏನು ಚೆನ್ನ ಮಸಾಲ ಪೌಡರ್ ತೊಗೊಂಡಿದ್ದೆ ಅದನ್ನ 1.5 ಸ್ಪೂನಷ್ಟು
ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದ್ರದ್ದು ನಾನೇನು ಹೇಳ್ತಾ ಇದ್ದೀನಿ ಅದ್ರದ್ದು ಅಳತೆಗೆ 1.5 ಸ್ಪೂನು ಸಾಕು. ನೀವೇನಾದರೂ ಜಾಸ್ತಿ ಜನಕ್ಕೆ ಬಳಸೋದಾದರೆ 2-2.5 ನೀವು ಹಾಕ್ಕೋಬೋದು. ಈಗ ನಾನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಕಾಬೂಲ್ ಕಡಲೆ ಏನು ಯೂಸ್ ಮಾಡೋದು ಬೇಯಿಸಿಟ್ಕೊಂಡಿದ್ದೆ ಕುಕ್ಕರಲ್ಲಿ ಅದನ್ನೆಲ್ಲ ಹಾಗೆ ಹಾಕೋತಾ ಇದ್ದೀನಿ. ನಾನೇನು ನೀರು ಸಪ್ರೇಟ್ ಮಾಡ್ತಾ ಇಲ್ಲ, ಏಕೆಂದರೆ ನಾನು ಬೇಯಿಸಿರೋ ನೀರು ಕರೆಕ್ಟು ಗ್ರೇವಿಗೆ ಆಗುತ್ತೆ. ಸೊ ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಏಕೆಂದರೆ ನೋಡಿ ಹಾಕ್ಕೊಳ್ಳಿ, ಕಾಳಿಗೂ ಕೂಡ ನಾವು ಯೂಸ್ ಮಾಡ್ಕೊಂಡಿದ್ವಿ ಉಪ್ಪು, ಹಾಗಾಗಿ ಇನ್ನು ಸ್ವಲ್ಪ ಹಾಕಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ಒಂದು 6-7 ನಿಮಿಷ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದು ಕಾಳುಗಳೆಲ್ಲ ಮಸಾಲೆ ಹಿಡಿಯೋ ಥರ ಆಗಬೇಕು. ಅಷ್ಟರೊಳಗೆ ನಾನು ಇದನ್ನು ಕೂಡ ರೆಡಿ ಮಾಡ್ಕೊಂಬಿಡ್ತೀನಿ. ಏನು ಪೂರಿ ತೊಗೊಂಡಿದ್ದೆ ಅದನ್ನು ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನೆಲ್ಲನೂ ನೀವು ಯಾವ ಸೈಜಲ್ಲಿ ಪೂರಿ ಮಾಡ್ತೀರೋ ಆ ಸೈಜ್ಗೆ ಹಿಟ್ಟು ತೊಗೊಂಡು ಎಲ್ಲನೂ ನೀಟಾಗಿ ಉಂಡೆ ಕಟ್ಟಿ ಇಟ್ಕೋತಾ ಇದ್ದೀನಿ. ಈ ಕಡೆ ನಾನು ಒಂದು ಪಾತ್ರೆಯಲ್ಲಿ ಆಯಿಲ್ ಕೂಡ ಹಾಕಿ ಇಟ್ಟಿದ್ದೀನಿ. ಆಯಿಲ್ ಕಾಯೋಷ್ಟೊತ್ತಿಗೆ ಈ ಕಡೆ ಮಸಾಲೆ ಕೂಡ ನನಗೆ ರೆಡಿ ಆಗ್ತಾಯಿದೆ ನೋಡಿ. ಅವಾಗವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂತಂದರೆ ಅದು ತಳ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ಅವಾಗವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಈ ಟೈಮಲ್ಲಿ ನಾನು ಕಸೂರಿ ಮೆಂತಿ ತೊಗೊಂಡಿದ್ದೀನಿ. ಆವಾಗಲೇ ತೋರಿಸ್ಬೇಕಾಗಿತ್ತು. ಕಸೂರಿ ಮೆಂತಿನ 1 ಸ್ಪೂನಷ್ಟು ನಾನು ತೊಗೊಂಡು ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದನ್ನು ಅಲ್ಲಿಗೆ ಗ್ರೇವಿಗೆ ಹಾಕ್ತಾಯಿದ್ದೀನಿ. ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಎಷ್ಟು ಇದು ಸ್ಮೆಲ್ ಅಂದರೆ ತುಂಬ ಘಮ್ ಅಂತ ಇರುತ್ತೆ. ಮನೆ ಅಡಿ ಅಂತೂ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಅಂದರೆ ಗ್ರೇವಿ ತುಂಬಾ ಚೆನ್ನಾಗಿ ಬಂದಿತ್ತು. ಈಗ ನೋಡಿ, ಈಗ ಪೂರಿಗೆ ನಾನು ತೊಗೊಂಡಿದ್ದೀನಿ. ನಾನು ಇದನ್ನು ಪ್ರೆಸ್ ಮಾಡಿ ಚಪಾತಿಗೆ ಆಗಲಿ ಪೂರಿಗೆ ಆಗಲಿ ಹೊತ್ತಕ್ಕೆ ಹೋಗಬಾರ್ದು, ಆವಾಗ ನೀಟಾಗಿ ಅದು ಹುಬ್ಬಿ ಬರಲ್ಲ. ಈಗ ನಾನು ಎಲ್ಲನೂ ಹಾಗೇ ಲಟ್ಸಿ ಇಟ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಕೂಡ ನನಗೆ ಕಾದಿತ್ತು. ಇವಾಗೆಲ್ಲನೂ ಒಂದೊಂದಾಗಿ ಪೂರಿ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಹುಬ್ಬಿ ಬರ್ತಾಯಿದೆ. ನಾವು ಮೈದಾ ಯೂಸ್ ಮಾಡಿಲ್ಲ ಅಂದರೂ ತೊಂದರೆ ಇಲ್ಲ, ಯಾಕಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ. ಸೊ ಹಾಗಾಗಿ ಇದರಲ್ಲೇ ಗೋಧಿ ಹಿಟ್ಟಲ್ಲೇ ಆರಾಮ್ಸೆ ನಾವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ಪೂರಿಗಳು ಕೂಡ ಒಂದು ಚೂರು ಇದಾಗ್ತಿರ್ಲಿಲ್ಲ ನೋಡಿ. ಮತ್ತು ಸಾಫ್ಟಾಗಿ ಕೂಡ ಇತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ಈಗ ಪೂರಿ ಕೂಡ ನನಗೆ ರೆಡಿ ಆಯಿತು. ಬಿಸಿ ಬಿಸಿ ಪೂರಿ ಮತ್ತು ಈ ಕಡೆ ಕಾಬೂಲ್ ಕಡಲೆ ಕೂಡ ಚೆನ್ನ ಮಸಾಲ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಬಿಸಿ ಬಿಸಿ ಪೂರಿ ಜೊತೆ ಬಿಸಿ ಬಿಸಿ ಕಾಬೂಲ್ ಕಡಲೆ ಇದು ಮಸಾಲ ಅಂದರೆ ಚೆನ್ನ ಮಸಾಲ ರೆಡಿ ಆಯಿತು. ಯಾರಿಗೆಲ್ಲ ಲೈಕ್ ಆಯಿತು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್.